ಗುಡ್ ಮಾರ್ನಿಂಗ್. ಈಗ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ರಸ್ತೆ ಖಾಲಿ ಇದೆ. ಟೈಮು ಆಲ್ಮೋಸ್ಟ್ 8:30 ಆಗಿದೆ. ನಿದ್ರೆ ಓಕೆ ಚೆನ್ನಾಗಿ ಮಾಡಿದ್ದೀನಿ, ಬಟ್ ನಾಟ್ ಶ್ಯೂರ್. ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ. ನಿನ್ನೆ ನಮಗೊಬ್ಬರು ಪರಿಚಯ ಆಗಿ ಪ್ರಸಾದ ಕೊಟ್ಟಿದ್ದು ದೇವಸ್ಥಾನದಲ್ಲಿ ಅಂದ್ರಲ್ಲ, ಅವ್ರ ಮನೆಗೆ ಬಂದಿದ್ವಿ. ಮನೇನೂ ಸಹ ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಇದೆ ಸ್ಟ್ರಕ್ಚರ್. ಇಲ್ಲಿ ಪ್ರಸಾದ ತಿಂದ್ವಿ. ಆಮೇಲೆ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ಹೌದಾ? ಓಕೆ. ನಮಗೆ ರಿಟರ್ನ್ ಮಾಡ್ಕೊಂಡಿದೀವಿ, ಬಟ್ ಏನಿದೆ ಈ ಕಡೆ ಮಾತ್ರ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ವಿ. ಇದೆಲ್ಲ ಅದನ್ನ ಹಂಗೆ ಅದಕ್ಕೋಸ್ಕರನೇ ಇಷ್ಟು ತಂಪು ಇರೋದು. ಇದು ಕಲ್ಲಲ್ಲಿ ಕಟ್ಟಿರೋದು. ಇದು ಇಲ್ಲಿ ಬಂದು ರೂಮ್ ಇದೆ. ಇಲ್ಲಿ ಬಂದು ಮೇಲ್ಗಡೆ ಎಲ್ಲ ಮುಂಚೆ ಒಂದು ಕಾಲದಲ್ಲಿ ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಸ್ಟ್ರಕ್ಚರ್. ಅದಕ್ಕೋಸ್ಕರ ಇಲ್ಲಿ ತಂಪಾಗಿದೆ. ಅದೇ ನಮ್ಮ ಕಡೆ ಮಾಡ್ತೀವಿ. ಬನ್ನಿ, ಪೂಜಾ ರೂಮ್ ಹುಷಾರ್ ಸಾಕ. ಇದೆಲ್ಲ ಹಳೆ ಮನೆ ಆಗಿರೋದು, ಬಟ್ ಮೇಂಟೆನೆನ್ಸ್ ಚೆನ್ನಾಗಿದೆ. ಹೌದು, ಈಗ ಇದು 100 ಎಲ್ಲ ಇದೆ. ಇನ್ನ ಮೇಲ್ಗಡೆ ಅದೇ ಮನೆ ಐತೆನ, ಒಂದ್ ಸ್ವಲ್ಪ ಒಂಚೂರು ಏನಾರ ಐತೆ ಆ ಕಡೆ. ನೀವು ಎಷ್ಟನೇ ತಲೆಮಾರವ್ರು ಈ ಮನೆಗೆ? ಈ ಮಗುಟ್ಲೆ ತಲವಾರ ಮೊದ ಮೇಲೆ ಇದು 3 ಆಗುತ್ತೆ, 4 ಬನ್ನಿ ಸರ್, ಕೊಳ ನೋಡ್ಬೇಕು ಅಂತಂದ್ರೆ ಕೊಳೆ ಹೋಗ್ಬೇಕು ಅಂತ. ತುಂಬಾ ಟ್ರೆಡಿಷ್ನಲ್, ತುಂಬ 100 ಇಯರ್ಸ್ ಬ್ಯಾಕ್ ಮನೆ ಇದು. ಜನ ಅದೇ ಅಲ್ಲಿ ಥ್ಯಾಂಕ್ ಯು. ಪೂಜೆಯಿಂದ ಬೇರೆಯವರು ಮಾಡ್ತಾರೆ, ನಾವಿರೋ ಟೈಮಲ್ಲಿ ಬೇರೆಯವ್ರು ಮಾಡೋ. ನಾವು ಆಲ್ಮೋಸ್ಟ್ ಒಂದು 3 ಗಂಟೆಗೆ ಎದ್ದು ಹೋಗಿದ್ದೆ. ಆಮೇಲೆ ಬಂದು ಬೇರೆಯವ್ರು ನೀರು ಹೇಗೆ ಬರುತ್ತೆ. ಇದು ಸಹ ಒಂದು ಹಳೆಯ ಕಲ್ಯಾಣಿ. ಇಲ್ಲಿ ಪೂಜೆ ಮಾಡೋರು ಇಲ್ಲಿ ಸ್ನಾನ ಸಹ ಮಾಡಿ ಹೋಗ್ತಾರಂತೆ. ತುಂಬಾ ಚೆನ್ನಾಗಿದೆ. ನನಗಂತೂ ಈ ಥರ ಹಳೆಯ ಜಾಗಗಳು, ಹಳೆ ಪ್ಲೇಸ್ಗಳು, ಹಳೆ ಮನೆ ಎಲ್ಲ ನೋಡಿ ಸಖತ್ ಇಷ್ಟ ಆಗುತ್ತೆ. ಐ ಆಮ್ ಸೋ ಎಕ್ಸೈಟೆಡ್. ಥ್ಯಾಂಕ್ ಗಾಡ್ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ನಮ್ಗೆ ಇದನ್ನೆಲ್ಲ ನೋಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಮಳೆಗಾಲ ಶುರುವಾಗೋದು ಯಾವಾಗ? ಇನ್ನೂ ಡೆಪ್ತ್ ಇದೆ ಒಳಗೆ. ಓಕೆ, ಅಲ್ಲೂ ಅಷ್ಟೇ ಸ್ಟೆಪ್ಸ್ ಎಲ್ಲ ನೀಟಾಗಿ ಕಟ್ಟಾರೆ. ಹಾಯ್, ಈಗ ವಡಕುಂಡೇಶ್ವರ ಶಿವ ಟೆಂಪಲ್ಗೆ ಬಂದಿದ್ದೀವಿ. ನಮಗೆ ಪ್ಲಸ್ ಪಾಯಿಂಟ್ಸ್ಗಳು ಏನಂತಂದರೆ ಇಲ್ಲಿ ಕನ್ನಡದಲ್ಲಿ ಸಹ ಬೋರ್ಡ್ಗಳಿರುತ್ತೆ. ಹಾಗಾಗಿ ನನಗೆ ಇದು ಮಡಾಯಿ ಶ್ರೀ ವಡಕುಂಡೇಶ್ವರ ಟೆಂಪಲ್ ಅಂತ ಅರ್ಥ ಆಗಿದ್ದು. ಎಷ್ಟು ಒಳ್ಳೆಯದಲ್ಲ. ಮೇ ಬಿ ಇನ್ನೊಂದು ತುಂಬ ವೆಹಿಕಲ್ಸ್ ನೋಡಿದೆ. ಕರ್ನಾಟಕ ರಿಜಿಸ್ಟ್ರೇಷನ್ದು ತುಂಬ ವೆಹಿಕಲ್ಸ್ ಇದೆ ಇಲ್ಲಿ. ಸೊ ತುಂಬ ಜನ ಬರ್ತಾರೆ. ಮೀನ್ಸ್ ಅಂದರೆ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್, ನಮ್ಮ ಕರ್ನಾಟಕದವರು ಸ್ವಲ್ಪ ಜಾಸ್ತಿ ಓಡಾಡ್ತಾರೆ. ಮತ್ತು ಟೆಂಪಲ್ಸ್ ಅಂದರೆ ಸ್ವಲ್ಪ ಭಯ ಭಕ್ತಿ ಜಾಸ್ತಿ. ಇದು ಇನ್ಸೈಡ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಔಟ್ಸೈಡ್ ವಿಡಿಯೋ ಮಾಡಿದ್ದೇನೆ. ತುಂಬ ಬಿಸಿಲಿದೆ. ತುಂಬ ಬಯಲು ಪ್ರದೇಶದ ಥರ ಇರೋ ಜಾಗದಲ್ಲಿದೆ ಇದು ಟೆಂಪಲ್. ಹಾಗೆ ಇಲ್ಲಿಂದ ನೆಕ್ಸ್ಟ್ ಏನೋ ಪೂಜೆಗೆ ತೊಗೊತಾ ಇದ್ದಾರೆ. ಇಲ್ಲಿಂದ ಒಳಗಡೆ ದರ್ಶನ ಮಾಡಿ ನೆಕ್ಸ್ಟ್ ರೂಮ್ಗೆ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟು ನಾಳೆ ಆ್ಯಕ್ಚುಲಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಪ್ರೀ ವೆಡ್ಡಿಂಗ್ ಶೂಟ್ ಹೋಗಿ ಅದೇ ಮತ್ತೆ ಇನ್ನೊಂದು 2 ದಿನ 3 ದಿನ ಕೇರಳದಲ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಈಗ ಒಂದು ಹಳೆಯ ಶಿವನ ದೇವಸ್ಥಾನದಲ್ಲಿದ್ದೀವಿ. ಕೆತ್ತನೆಗಳೆಲ್ಲ ಇದೆಲ್ಲ ತುಂಬ ಹಳೆಯದು. ಲೈಕ್ ಈ ರೀತಿ ಪ್ರಾಂಗಣನೂ ತುಂಬ ಚೆನ್ನಾಗಿದೆ.
ಪ್ರದಕ್ಷಿಣೆ ಇಲ್ಲಿ ಸಂಪೂರ್ಣ ಇಲ್ಲ. ನನಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ಎಲ್ಲಿ ಪಾರ್ವತಿ ಅಮ್ಮ ಇರಲ್ಲ ಶಿವನ ಜೊತೆ, ಅಲ್ಲಿ ಅರ್ಧ ಪ್ರದಕ್ಷಿಣೆ ಅಷ್ಟೇ ಹಾಕಬೇಕು ಅಂತ ಇರೋದು. ಹಾಗಾಗಿ ಯಾರೋ ಮಕ್ಕಳು ಸಹ ಹಾಗೇ ಬಂದು ಅಲ್ಲಿಗೆ ಎಂಡಾಗಿ ನೆಕ್ಸ್ಟು ಹಾಗೆಯೇ ಹೀಗೆ ಇಲ್ಲಿಂದ ಉಲ್ಟಾ ಪ್ರದಕ್ಷಿಣೆ ಮತ್ತೆ ವಾಪಸ್ ಬಂದ ದಾರಿನಲ್ಲೇ ಹೋಗೋದು. ಹೀಗೆ ಆ ರೀತಿ ಪ್ರದಕ್ಷಿಣೆ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ.